ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ DCC ಬ್ಯಾಂಕ್ ಅಪ್ಲಿಕೇಶನ್ನ ಹಾಕೋದು ಮತ್ತು ಅದರ ಒಂದು ಸಂಪೂರ್ಣ ನೋಟಿಫಿಕೇಷನ್ನ ಇಲ್ಲಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ನೋಡಿ, ಕಿರಿಯ ಸಹಾಯಕರು ಅಂದರೆ ಜೂನಿಯರ್ ಅಸಿಸ್ಟೆಂಟ್. ಓಕೆ, ಜೂನಿಯರ್ ಅಸಿಸ್ಟೆಂಟ್ ಜಾಬಿಗೆ ಅಪ್ಲಿಕೇಶನ್ ಯಾವ ರೀತಿ ಇದೆ ಮತ್ತು ಕೆಟಗರಿ ನೋಡಿ. ಸ್ಯಾಲ್ರಿ ನೋಡಿ, ಸ್ಟಾರ್ಟಿಂಗ್ ಇದೆ 30,000ದಿಂದ. ಓಕೆ, ಇಲ್ಲಿ ಜನರಲ್ಗೆ 2 ಪೋಸ್ಟು, ಇಲ್ಲಿ ಅದರ ಮಹಿಳಾ ಅಭ್ಯರ್ಥಿಗೆ 5, ಗ್ರಾಮೀಣ ಅಭ್ಯರ್ಥಿ 4, ಅಂಗವಿಕಲರು 1, ಮಾಜಿ ಸೈನಿಕ 1, ಕನ್ನಡ ಮಾಧ್ಯಮ ಟೋಟಲ್ 14 ಪೋಸ್ಟ್. ಹೀಗೆ ಕೆಟಗರಿ ವೈಸ್ ಇದ್ದಾವೆ. ಓಕೆ, ಇಲ್ಲಿ ನೀವು ಕ್ಲಿಯರಾಗಿ ಕಾಣ್ಬೋದು. ಜೂಮ್ ಕೂಡ ಮಾಡ್ತೀನಿ. ಟೋಟಲ್ 32 ಪೋಸ್ಟ್ಗಳಿದ್ದಾವೆ. ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ನೋಡಿ 20/12/2024, ಕೊನೆಯ ದಿನಾಂಕ ಜನವರಿ 16 ಮತ್ತು ಶುಲ್ಕ ಕೂಡ ಜನವರಿ 17ನೇ ತಾರೀಕು ಕೊನೆಯ ದಿನ ಆಗಿರುತ್ತೆ. ನೋಡಿ, ಈ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನಾನು ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನಾನು ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸಿ ಕೊಡ್ತೀನಿ. ಓಕೆ, ನಿಮಗೇನಾದರೂ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಾವು ಕೇವಲ ಒಂದು ಅಪ್ಲಿಕೇಶನ್ಗೆ 70 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ, ಅಲ್ಲಿ ಕೂಡ ನೀವು ನಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಚಾನಲಲ್ಲಿ ಕಮೆಂಟ್ ಮೂಲಕ ಅಥವಾ ಒಂದು ಮೆಸೇಜ್ ಮೂಲಕ ನೀವು ಡಾಕ್ಯುಮೆಂಟ್ ಕಳಿಸಿ ಅಪ್ಲಿಕೇಶನ್ ಪಡ್ಕೋಬೋದು. ಇಲ್ಲ ನೀವೇ ಕೂಡ ಹಾಕ್ತಿದ್ರಂದರೆ ನಾನು ಸಂಪೂರ್ಣ ಡೀಟೇಲ್ಸ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ A to Z ಮಾಹಿತಿಗಳನ್ನ ತೋರಿಸ್ತೀನಿ. ಓಕೆ, ಕಿರಿಯ ಸಹಾಯಕರು ಇಲ್ಲಿ ಕಿರಿಯ ಸಹಾಯಕರು ಇಲ್ಲಿ ಏನಂದರೆ ಮಿನಿಮಮ್ ಡಿಗ್ರಿ ಪಡೆದಿರಬೇಕು. ಎಷ್ಟು ಅಂದರೆ 55% ಏನು ಹೇಳಿದ್ದಾರೆ ವಿಶ್ವವಿದ್ಯಾಲಯದಿಂದ. ವಾಣಿಜ್ಯೇತರ ಪದವಿ ಅಂದರೆ ಮತ್ತೆ ನೋಡಿ, ವಾಣಿಜ್ಯೇತರ ಅಂದರೆ ಈಗ ಏನು BCom ಇವರೆಲ್ಲ ಬಿಟ್ಟು ಉಳಿದ ಡಿಗ್ರಿಯವರೆಲ್ಲ 55% ಮತ್ತು ಉಳಿದವರು BCom ಇವರೇನು 50%. ನೆಕ್ಸ್ಟು ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನೋಡಿ, ಇದೊಂದು ಕೋರ್ಸ್ ಇದೆ, ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ನಾತಕೋತ್ತರ ಪದವಿ ಇದೆ. ಈ ಒಂದು ಏನಿದೆ ನೋಡಿ, ಇದನ್ನು ಪಡ್ತಾರೆ ಜಾಸ್ತಿ ಆದ್ಯತೆ ಕೊಡ್ತಾರೆ. ನೆಕ್ಸ್ಟು ಕನಿಷ್ಠ 6 ತಿಂಗಳು ಕಡಿಮೆ ಇಲ್ಲದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪರೇಷನ್ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಮಾಡಿರ್ತಕ್ಕದ್ದು, ಈ ಒಂದು ಕೋರ್ಸ್ ಮಾಡಿರಲೇಬೇಕಾಗುತ್ತೆ. ಓಕೆ, ಅಂದರೆ ಇಲ್ಲಿ ಅವ್ರೇನು ಹೇಳಿದ್ದಾರೆ, ಒಂದು ಸರ್ಟಿಫಿಕೇಟ್ ಇರುತ್ತೆ, ಕಂಪ್ಯೂಟರ್ ಸರ್ಟಿಫಿಕೇಟ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪರೇಷನ್ ಅಂತ, ಅದು ಕೂಡ ಮಾಡಿರ್ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವಯೋಮಿತಿ, ಅದನ್ನು ನೀವು ಹೊರಗಡೆ ತೆಗೆಸ್ಕೋಬಹುದು ಕೂಡ. ಓಕೆ, ಇನ್ನು ವಯೋಮಿತಿ ನೋಡಿ, ಅದು ಏನು ನಾರ್ಮಲಿಂದ 18ರಿಂದ 38 ವರ್ಷ, ಸಾಮಾನ್ಯರಿಗೆ 35, 35, 38, 40, 3 ಟೈಪ್ಸ್. ಓಕೆ, ನೆಕ್ಸ್ಟ್ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಇಂಟರ್ವ್ಯೂ 2 ಥರ ಇರುತ್ತೆ. 200 ಅಂಕಗಳ ಒಂದು ಲಿಖಿತ ಪರೀಕ್ಷೆ ಇರುತ್ತೆ. ಕನ್ನಡ ಭಾಷೆ 50 ಅಂಕಗಳು, ಇಂಗ್ಲೀಷ್ 25 ಮತ್ತು ಸಾಮಾನ್ಯ ಜ್ಞಾನ 25 ಇರುತ್ತೆ. ಇನ್ನು ಸಹಕಾರಿ ವಿಷಯಕ್ಕೆ 50, ಇನ್ನು ಭಾರತ ಸಂವಿಧಾನಕ್ಕೆ 25 ಹಾಗೂ ಸಂಘದ ಉದ್ದೇಶ ಚಟುವಟಿಕೆ 25 ಅಂಕಗಳು ಒಳಗೊಂಡಿರುತ್ತೆ. ಎಕ್ಸಾಮ್ ಪ್ಯಾಟರ್ನ್ ನೆಕ್ಸ್ಟು ಎಕ್ಸಾಮು ಆನ್ಲೈನ್ ಮಾತ್ರ ಇರುತ್ತದೆ. ಅಪ್ಲಿಕೇಶನ್ ಆನ್ಲೈನ್ ಆಗಬೇಕು. DD ನೋಡಿ 1750 ರೂಪಾಯಿ. ಜನರಲ್ ಆ್ಯಂಡ್ OBC, ಇನ್ನು SC ST ಅವರಿಗೆ 1250 ರೂಪಾಯಿ, ಅಂದರೆ ಅಂಗವಿಕಲರು ಕೆಟಗರಿ 1 ಇವರೆಲ್ಲ 1250 ರೂಪಾಯಿ. ನೋಡಿ, ಒಂದು ವೇಳೆ ಏನು ಮಹಿಳಾ, ಗ್ರಾಮೀಣ, ಕನ್ನಡ ಮಾಧ್ಯಮ, ಅಂಗವಿಕಲರು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೀಸಲಿರಿಸುವ ಸ್ಥಾನಗಳು ಅರ್ಹ ಅಭ್ಯರ್ಥಿಗಳು ಲಭ್ಯ. ಒಂದು ವೇಳೆ ಈಗೇನೋ ಒಂದು ಇದ್ದಾರೆ ಅಂತ ಇರುತ್ತೆ, 4 ಮಹಿಳೆಯರಂತ ಇರುತ್ತೆ. ಸಪೋಸ್ ಮಹಿಳೆಯರಲ್ಲಿ ಇಬ್ಬರೇ ಅಪ್ಲಿಕೇಶನ್ ಹಾಕಿದ್ರು, ಇನ್ನೂ ಇಬ್ಬರು ಇಲ್ಲ. ಓಕೆ, ಏನೋ 2 ಸೆಟ್ ಉಳಿತು, ಅಂದರೆ ಅಷ್ಟು 3 ಸೆಟ್ ಉಳಿತು. ಹೀಗೆ ಅವನ್ನೇನು ಮಾಡ್ತಾರೆ, ಉಳಿದಿರೋಲ್ಲ ಉಳಿದಂಥ ಅಭ್ಯರ್ಥಿಗಳಿಗೆ ಹಂಚಿಬಿಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಅಂಗವಿಕಲ ಅಭ್ಯರ್ಥಿ ಗ್ರಾಮೀಣ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ನೆಕ್ಸ್ಟು ಇದರಿಂದ ವಿದ್ಯಾರ್ಥಿಗೆ ಸಂಬಂಧಿಸಿದ ಅಂಕಪಟ್ಟಿಗಳು, ಪ್ರಮಾಣ ಪತ್ರಗಳು, ಪಡೆದ ಅಂಕಗಳು ಮತ್ತು ಶೇಕಡಾವಾರು ಅಂಕಗಳು ಆನ್ಲೈನಲ್ಲಿ ಸಲ್ಲಿಸಬೇಕು. ಅಂಕಪಟ್ಟಿಗಳನ್ನು ಸಂದರ್ಶನ ವೇಳೆ ಹಾಜರುಪಡಿಸಬೇಕು. ಪದವಿ ಶಿಕ್ಷಣದಲ್ಲಿ ಕಂಪ್ಯೂಟರ್ ಪದವಿ ಒಂದು ವಿಷಯವಾಗಿದ್ದಲ್ಲಿ ನೋಡಿ, ಇಲ್ಲಿದೆ ಇಂಪಾರ್ಟೆಂಟ್. ನೀವು DGC ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನೋಡಿ, ಡಿಪ್ಲೊಮಾ ಇನ್ ಸರ್ಟಿಫಿಕೇಟ್ ಅಂತ, ನೀವೇನು ಪದವಿ ಒಂದು ವಿಷಯವಾಗಿದ್ದಲ್ಲಿ ಏನು ಹೇಳಿದರೆ ಕಂಪ್ಯೂಟರ್. ಈ ಸಪೋಸ್ ಒಂದು ಎಕ್ಸಾಂಪಲ್ ತೊಗೋಣ, BCA ಅಂತ ತೊಗೋಣ. BCAದವ್ರಿಗೆ ಇಡೀ 3 ವರ್ಷವೂ ಕಂಪ್ಯೂಟರ್ ಡಿಗ್ರಿನೇ ಇರುತ್ತೆ, ಅವರಿಗೆ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ನೆಸೆಸರಿನೇ ಇರೋದಿಲ್ಲ. ಹಾಗಾಗಿ ಅಂಥವ್ರಿಗೆ ಬೇಕಾಗೋದಿಲ್ಲ. ಅಂದರೆ ಕಂಪ್ಯೂಟರ್ ಸೈನ್ಸ್ ಯಾರು ಬೇಕಾದ್ರೂ BSc ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರ್ಬೋದು, ಇನ್ನು ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್, ಅವರಿಗೆ ಇದು ನೆಸೆಸಿಟಿ ಇರೋದಿಲ್ಲ. ಬಟ್ ಉಳಿದವರಿಗೆ 6 ತಿಂಗಳು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೋರ್ಸ್ ಇರುತ್ತೆ, 6 ತಿಂಗಳು ವರ್ಷ ಇರುತ್ತೆ, 2 ರೀತಿ ಇರುತ್ತೆ. ನೀವು ಯಾವ್ದು ಬೇಕಾದನ್ನು ತೆಗೆದುಕೊಳ್ಬೋದು. ಲಿಖಿತ ಪರೀಕ್ಷೆ ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ನಿಮ್ಮ ಸ್ವಂತ ಖರ್ಚಲ್ಲಿ ಬರಬೇಕಂತ ಹೇಳಿದ್ದಾರೆ. ನೆಕ್ಸ್ಟು ಪದವಿ ಅಂಕ ಏನು ಹೇಳಿದರೆ ದಿನಾಂಕ, ವೇಳೆ, ಸ್ಥಳ ವಿವರಗಳನ್ನು ಬ್ಯಾಂಕ್ ವೆಬ್ಸೈಟಲ್ಲಿ ಒಂದು ಎಕ್ಸಾಮ್ ಸೆಂಟರ್ನ ಹಾಲ್ ಟಿಕೆಟ್ನ ಅವರು ಹೇಳ್ತಾರೆ ಅಂತ. ಓಕೆ,
ಅವ್ರಿಗೂ ಲಿಖಿತ ಪರೀಕ್ಷೆ ಅರ್ಹರು ಎಂಬುದನ್ನು ಬ್ಯಾಂಕ್ ಪರೀಕ್ಷೆ ಮೇಲ್ನೋಟ ಅರ್ಹತೆ ಕಂಡು ಬಂದಾಗ ಮಾತ್ರ ಲಿಖಿತ ಪರೀಕ್ಷೆ ಕಾರ್ಯಪತ್ರವನ್ನು ಬಿಡಲಾಗುತ್ತದೆ. ಓಕೆ. ನೆಕ್ಸ್ಟ್ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಜ್ಞಾನ ಓದಲು ಕಡ್ಡಾಯವಾಗಿರುತ್ತದೆ. ನೆಕ್ಸ್ಟ್ ಈಗ ಅಭ್ಯರ್ಥಿಗಳು ಈಗಲೇ ಯಾವುದಾದ್ರೂ ಸಂಸ್ಥೆಯಲ್ಲಿ ಏನಾದರೂ ನೀವು ಜಾಬ್ ಮಾಡ್ತಿದ್ರೆ NOC ಸರ್ಟಿಫಿಕೇಟ್ ಪಡಿಬೇಕಾಗುತ್ತೆ. ನೆಕ್ಸ್ಟು ನೇಮಕಾತಿಯಾದ ಅಭ್ಯರ್ಥಿಗಳ ಪರೀಕ್ಷಾ ಅವಧಿ 5 ವರ್ಷಗಳ ಅವಧಿಯಾಗಿರುತ್ತದೆ. ಏನಿದ್ರೆ ಪ್ರೊಬೇಷನರಿ ಪೀರಿಯಡ್ ಅಂತ ಕರಿತಾರೆ, ಅದು 5 ವರ್ಷ ಇರುತ್ತೆ. ಅರ್ಜಿಗಳನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಿ ಅರ್ಜಿ ಶುಲ್ಕವನ್ನು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಏನು ಆನ್ಲೈನ್ ಪೇಮೆಂಟ್ ಇದೆ ಅದನ್ನು ಜನವರಿ 17ರೊಳಗೆ ಹಾಕಿರಬೇಕು ಅಂತ ಹೇಳಿದ್ದಾರೆ. ಓಕೆ. ನೆಕ್ಸ್ಟು ನಿಮಗೇನಾದರೂ ಯಾವುದೇ ಪತ್ರ ನೋಡಿ ಹೆಚ್ಚಿನ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಈ ನಂಬರ್ಗೆ ಬೆಳಗ್ಗೆ 10ರಿಂದ 4:30ರೊಳಗೆ ಬ್ಯಾಂಕ್ ಡೇಸ್ ಏನಿರುತ್ತೆ ನೋಡಿ ಎಕ್ಸೆಪ್ಟ್ ಹಾಲಿಡೇಸ್ ಅಂದರೆ ಶೂಟಿ ದಿನ ಬಿಟ್ಟು ಉಳಿಕಿದ್ದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಏನು ಮಾಡಬೇಕು ಮಾಹಿತಿಯನ್ನು ಪಡಿಬೇಕು. ಆನ್ಲೈನ್ ಅರ್ಜಿನ ಇಲ್ಲಿ ಅಪ್ಲೈ ಹಿಯರ್ ಅಂತ ವೆಬ್ಸೈಟಲ್ಲಿ ಬರುತ್ತೆ, ನಾನು ನಿಮಗೆ ತೋರಿಸ್ಕೊಡ್ತೇನೆ. ಓಕೆ. ಅದನ್ನು ಅಲ್ಲೇನು ಹೇಳಿದರೆ ಮೊದಲು ಲಾಗಿನ್ ಪೇಜ್ ಇರುತ್ತೆ, ಇಮೇಲು ಇವೆಲ್ಲ ಹೇಳ್ತೇನೆ. ಓಕೆ. ಡೈರೆಕ್ಟಾಗಿ ನಾನು ನಿಮಗೆ ತೋರಿಸಿ ಕೊಡ್ತೀನಿ, ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದು ಬರೋ ನೋಟಿಫಿಕೇಷನು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ, ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಓಕೆ. ಒಂದು ವೇಳೆ ಪೇಮೆಂಟ್ ಏನಾದರೂ ಲೇಟ್ ಆದರೆ 1 ಗಂಟೆ ನಂತರ ವೆರಿಫೈ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಫೈಲ್ ಫಾರ್ಮೆಟ್ ನೋಡಿ, ಇಮೇಜ್ 200 KB ಇರಬೇಕು, ಇದರ ಅಡಕು ಕಪ್ಪು ಬೆಳಗು ಸೈಜ್ 1 MB ಇರಬೇಕು PDF. ಓಕೆ. ನೆಕ್ಸ್ಟ್ ನೇಮಕಾತಿ ವಿಷಯವಾಗಿ ಆಡಳಿತ ಮಂಡಳಿಯಲ್ಲಿ ಚರ್ಚೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ದಾರೆ, ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ. ಇಲ್ಲಿಗೆ ಈ ಒಂದು ನೋಟಿಫಿಕೇಷನ್ನ ನಾನು ಡಿಸ್ಕಸ್ ಮಾಡಿದ್ದೆ. ಇದು ನೆಕ್ಸ್ಟ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ.